ನಿನ್ನೆ ಮೊದಲನೇ ದಿನ ಅಣ್ಣಮ್ಮ ದೇವಿ ನಾಗರಿಕ ಹಿತರಕ್ಷಣಾ ಸೇವಾ ಸಮಿತಿ ವತಿಯಿಂದ ನಿನ್ನೆ ಅಣ್ಣಮ್ಮ, ಸರ್ಕಲ್ ಮಾರಮ್ಮ ಹಾಗೂ ಬನಶಂಕರಮ್ಮ ದೇವಿಯನ್ನು ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ತಂದು ನಿನ್ನೆ ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತು ಎರಡನೇ ದಿನವಾದ ಇವತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅವರಿಂದ ಇವತ್ತು ನೇತ್ರ ಚಿಕಿತ್ಸಾ ಶಿಬಿರ ಇರ್ಬೋದು, ಬ್ಲಡ್ ಕೊಡುವಂಥವ್ರು ಕೊಡ್ತಾಯಿದ್ದಾರೆ. ಆಮೇಲೆ ಇದು ಶುಗರ್ ಚೆಕ್ ಮಾಡ್ತಾಯಿದ್ದಾರೆ, BP ಎಲ್ಲ ಕೂಡ ಇವತ್ತು ಎಷ್ಟೋ ಜನ ಬಂದು ಇವತ್ತು ಎಲ್ಲ ನಮ್ಮ ಬಡಾವಣೆಯಲ್ಲಿ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ಎಲ್ಲರೂ ಕೂಡ ರಕ್ತದಾನ ಮಾಡ್ತಾಯಿದ್ದಾರೆ. ಎಲ್ಲರೂ ಇವತ್ತು ನಮಗೆ ಎಲ್ಲ ಸಹಕಾರ ಕೊಟ್ಟು ಇವತ್ತು ಎರಡನೇ ದಿನವೂ ಕೂಡ ಇವತ್ತು ಸಕ್ಸಸ್ ಆಗಿದೆ. ಇವತ್ತು ಸಾಯಂಕಾಲ ಸಂಜೆ 6 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದು ಕೂಡ ಭಾರಿ ವಿಜೃಂಭಣೆಯಿಂದ ನಡೆಯುತ್ತೆ. ನಾಳೆ ಸಾಯಂಕಾಲ 6 ಗಂಟೆಗೆ ಮೆರವಣಿಗೆ ಇದೆ. ಮುತ್ತಿನ ಪಲ್ಲಕ್ಕಿಲಿ ಎಲ್ಲ ಭಾರಿ ಮೆರವಣಿಗೆಯಿಂದ ನಾವು ತಾಯಿನ ಮೆರವಣಿಗೆ ಮೂಲಕ ನಾವು ಕಳಿಸ್ಕೊಡ್ತಾಯಿದ್ವಿ. ಅಂದರೆ ಬೆಳಿಗ್ಗೆ ಆರತಿ ಇದೆ, ಎಲ್ಲ ಜನಗಳು ಬಂದು ಸಹಕಾರ ಮಾಡಬೇಕು. ಲೇಡೀಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆರತಿ ಮಾಡಿ ಆ ದೇವತೆಗೆ ಅರ್ಪಿಸಬೇಕು ಅಂತ ನಾವು ನಮ್ಮ ಬಡಾವಣೆ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಣ್ಣಮ್ಮ ದೇವಿ ಸೇವಾ ಸಮಿತಿಯಿಂದ 28ನೇ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಬತ್ತಾ ಇದ್ದೀವಿ. ಯಾವ ಅಡೆತಡೆ ಇಲ್ದಲೇ ಜನರು ನಮಗೆ ಸ್ಪಂದಿಸ್ತಾ ಇದ್ದಾರೆ. ಅದರಿಂದ ನಮಗೇನು ತೊಂದರೆ ಆಗಿಲ್ಲ. ಈಗ ಹೆಲ್ತ್ ಕ್ಯಾಂಪ್ ಬೇರೆ ಮಾಡ್ತಾಯಿದ್ದೀವಿ. ಯಾವುದು ವರ್ಷ ವರ್ಲ್ಡ್ ಕ್ಯಾಂಪರ್ಸಿಂದ ಮಾಡ್ತಾಯಿದ್ದೀವಿ. ಎಲ್ಲ ನಾವು ಜನರಿಗೆ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಬತ್ತಾ ಇದ್ದೀವಿ. ಏನು ನಾಗರಿಕರ ಸೌಲಭ್ಯಕ್ಕೋಸ್ಕರ ನಾವು ಹೋರಾಟ ಮಾಡ್ಕೊಂಡು ಅವತ್ತಿಂದಲೂ ಸಂಘ ಸಂಸ್ಥೆಯಿಂದ 28 ವರ್ಷದಿಂದ ಯಾವ ಕಾರ್ಯಕ್ರಮವೂ ತೊಂದರೆ ಆಗ್ದಲೇ ಜನಕ್ಕೆ ಯಾವುದು ತೊಂದರೆ ಕೊಡ್ದಲೇ ನಾವು ತನುಮನ ಧನ ಸಹಾಯದಿಂದ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ 28ನೇ ವರ್ಷಕ್ಕೆ ನಡೀತಾ ಇದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಶ್ರೀ ಅಣ್ಣಮ್ಮದೇವಿ ನಾಗರಿಕರ ಹಿತರಕ್ಷಣಾ ಸೇವಾ ಸಮಿತಿ ಅಧ್ಯಕ್ಷರು ಬೋರೇಗೌಡರು, ಶಿವಣ್ಣ, ರಂಗಸ್ವಾಮಿ, ಪುಟ್ಟರಾಜು, RT ಸ್ವಾಮಿ, ಕಂಬಿ ಕೃಷ್ಣಪ್ಪ, ಅರುಣ್ ಕುಮಾರು, ನಾಗೇಶ, ಶಿವರಾಜು ಎಲ್ಲರೂ ಸೇರಿ ಆಚರಿಸಿದಂಥ ಈ ನಗರ ದೇವತೆ ಅಣ್ಣಮ್ಮ, ಗ್ರಾಮ ದೇವತೆ ಬನಶಂಕರಮ್ಮ, ಸರ್ಕಲ್ ಮಾರಮ್ಮ ದೇವಿಯರ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಹಾಗೆ ಇದೇ ಪ್ರಯುಕ್ತವಾಗಿ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ವರ್ಷ ವರ್ಲ್ಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹಾಗೂ ಶ್ರೀ ಅಣ್ಣಮ್ಮ ದೇವಿ ಸೇವಾ ಸಮಿತಿ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಉಚಿತ ನೇತ್ರ ತಪಾಸಣಾ ಶಿಬಿರ, BP, ಶುಗರು ಹೀಗೆ ಅನೇಕ ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯಕ್ರಮವನ್ನು ನಡೀತಾ ಇದೆ. ಇದಕ್ಕೂ ಹೆಚ್ಚಿನ ರೀತಿ ಜನ ಬಂದು ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಈ ಗ್ರಾಮದ ಎಲ್ಲ ಜನತೆಯಿಂದ ಸಹಕಾರದಿಂದ ಭಾಳ ಅದ್ಧೂರಿಯಾಗಿ ನಡೀತಾ ಇರೋದು ನಮ್ಮೆಲ್ಲರಲ್ಲೂ ಸಂಭ್ರಮ ಕಳೆ ಕಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣಮ್ಮ ಸೇವಾ ಸಮಿತಿಯ ಆಶ್ರಯದಲ್ಲಿ ನಡೀತಾ ಇರೋ 28ನೇ ವರ್ಷದ ಅಣ್ಣಮ್ಮ ಮಹೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ. ಇವತ್ತು ಹೆಲ್ತ್ ಕ್ಯಾಂಪು ಎಲ್ಲ ನಡೀತಾ ಇದೆ. ತುಂಬ ಜನ ಬಂದು ಎಲ್ಲ ಸಹಕರಿಸ್ತಾ ಇದ್ದಾರೆ. ಮತ್ತು ಇದೇ ರೀತಿ ನಾಳೆ ಆರತಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಆರತಿ ಎಲ್ಲ ಬಂದು ಈ ಸಹಕರಿಸಬೇಕಾಗಿ ಮಹಿಳೆಯರಲ್ಲಿ ಮುಖ್ಯವಾಗಿ ವಿನಂತಿ. ಜಯಮಾರುತಿ ನಗರದ ಅಣ್ಣಮ್ಮ ದೇವಿ ಉತ್ಸವಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಬೋರೇಗೌಡರು, ಶಿವಣ್ಣವರು, ಇನ್ನು ಎಲ್ಲ ಸಂಘ ಸಂಸ್ಥೆಗಳ ನಾಯಕರುಗಳು ಸೇರಿ ಭಾರಿ ವಿಜೃಂಭಣೆಯಿಂದ ನೆರವೇರಿಸ್ತಕ್ಕಂಥ ಹಬ್ಬ. ತಾಯಿ ಆಶೀರ್ವಾದ ಸರ್ವ ಜನಕ್ಕೂ ಶುಭ ತರಲಿ ಅಂತೇಳಿ ಇದರಲ್ಲಿ ಆಶಯಿಸ್ತಾನೆ. ನಮಸ್ಕಾರ. ಅಣ್ಣಮ್ಮ ಸೇವಾ ಸಮಿತಿ ಉತ್ಸವದಿಂದ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಗೋಪಾಲನವರು ಬರ್ತಾ ಇದ್ದಾರೆ. ಇಂದು ಸಂಜೆ 6 ಗಂಟೆಯಿಂದ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬರ್ತಾರಂಥ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಅಣ್ಣಮ್ಮ ಸೇವಾ ಸಮಿತಿ ವತಿಯಿಂದ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳು ಸಹಕರಿಸಬೇಕಾಗಿ ವಿನಂತಿ. ಮತ್ತು ಈ ಊರಿನ ಗ್ರಾಮಸ್ಥರುಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಬೋರೇಗೌಡರು, ನಮ್ಮ ಅಧ್ಯಕ್ಷರು, ಶಿವಣ್ಣವರು, ಮತ್ತು ನಮ್ಮ RT ಸ್ವಾಮಿ, ಕಂಬಿ ಕೃಷ್ಣ, ಶಿವರಾಮು, ಎಲ್ಲ ನಮ್ಮ ಫ್ರೆಂಡ್ಸ್ ನಾಗೇಶ್ ಎಲ್ಲರೂ ಸೇರಿ ನಾವೆಲ್ಲ ಒಟ್ಟಾಗಿ ಮಾಡ್ಕೊಂಬಂದಿದ್ದೀವಿ. ಇದು 28 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. 28 ವರ್ಷದಿಂದ ಮಾಡ್ಕೊಬರ್ತಾರಂಥ ನಮ್ಮ ಈ ಸಂಸ್ಥೆ, ಸಂಘ ಮತ್ತು ಅಣ್ಣಮ್ಮ ಉತ್ಸವ ಹಿಂಗೆ ಮುಂದುವರಿಬೇಕು ಅಂತ ನನ್ನ ಆದೇಶ. ಮತ್ತು ನಾವು ಯಾವುದೇ ಕಾರಣಕ್ಕೂ ಒಗ್ಗಟ್ಟಿಂದ ಹಿಂಗೆ ಹಿಡ್ತಿದ್ದೀವಿ. ಈ ಒಗ್ಗಟ್ಟು ಹೆಂಗೆ ಅಂತ ನಮ್ಮ ಗೋಪಾಲನವರು ಒಂದು ಸಲ ಹೇಳೋದು ನಮಗೆ, ಇದೊಂದು ಸಂಘ ಇದೆ, ಇದೊಂದು ಒಗ್ಗಟ್ಟಿದೆ ಅಂತ. ಅದೇ ಥರ ನಾವು ಈ ಒಗ್ಗಟ್ಟನ್ನು ನಾವು ಮಾಡಿಸ್ಕೊಂಬರ್ತಾ ಇದ್ದೀವಿ. ಈ ಉತ್ಸವ ಹಿಂಗೆ ಮುಂದೆ ನಡೀತದೆ, ಯಾವುದು ತೊಂದರೆ ತರಲಿಲ್ಲ. ಮತ್ತು ಈ ಉತ್ಸವಕ್ಕೆ ನಮ್ಮ ಗ್ರಾಮಸ್ಥರು ಕೊಡ್ತಾ ಇರೋ ಕಳಕಳೆ ನಮಗೆ ತುಂಬ ಹಿಂಬಾಲಿಸ್ತಾ ಇದೆ.